ನಮಸ್ತೆ ವೀಕ್ಷಕರು, ಪ್ರಜಾಸಾಕ್ಷಿ ನ್ಯೂಸ್ಗೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಚೇತನ್ ಬಡಿಗೆ. ವೀಕ್ಷಕರೇ, ಜಮಖಂಡಿ ನಗರದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ 6 ಬೋಧನಾ ಕೊಠಡಿ ನಿರ್ಮಾಣದ ಭೂಮಿ ಪೂಜೆಯನ್ನು ಜಮಖಂಡಿ ಮತಕ್ಷೇತ್ರದ ಜಗದೀಶ್ ಗುಡವಂಟಿಯವರು ನೆರವೇರಿಸಿದರು. ಈ ಕಟ್ಟಡದ ಭೂಮಿ ಪೂಜೆಯಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಮತಿ ಸುನಂದಾ ಶಿರೂರ್, ಚನ್ನಬಸು ಗುಣದಾಳ್ ಹಾಗೂ ಕಾಲೇಜಿನ ಸಿಬ್ಬಂದಿ ಹಾಗೂ ಅಜಯ್ ಕಡಪಟ್ಟಿ, ಮಲ್ಲು ದಾನಗೌಡ್, ಶಂಕರ್ ಕಾಳೆ, ಗಣೇಶ್ ಶಿರಗಣ್ಣವರ್, ಪ್ರಶಾಂತ್ ಗಾಯಕ್ವಾಡ್, ವಿಶ್ವಾಸ್ ಪಾಟೀಲ್, ರಮೇಶ್ ಆಲ್ಬಾಳ್, ಕುಶಾಲ್ ವಾಗ್ಮೋರೆ, ಸಂತೋಷ್ ಮಾಂಡ್, ರಾಜು ಚಿಕ್ನಾಳ್, ರಾಜು ಕಡ್ಕೋಳ್, ನಾಗರಾಜ್ ತಂಗಡಿ, ಅಣ್ಣಪ್ಪ ಶಿಕ್ಕಲ್ಗಾರ್ ಹಾಗೂ ಮಾಧ್ಯಮದ ಸಂಚಾಲಕ ಶ್ರೀಧರ್ ಖಂಬಿ ಹಾಗೂ ಹಿರಿಯ ರಾಜಕಾರಣಿಗಳು ಹಾಗೂ ಕಾಲೇಜಿನ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು. ಹಾಳಾಗ್ತಾ ಇದೆ ಅಂತೇಳಿ ಈಗಾಗಲೇ ವರ್ಷದಿಂದ ಹಿಂದೆ ನಾನು ನೆನ್ನೆ ಬಿದ್ದಿದ್ದೆ. ಕೆಲವೊಂದು ಡ್ರಾಯಿಂಗ್ ಡಿಸೈನು ಎಲ್ಲ ಕಳಿಸಿದ್ದೆ. ಹಾಗೂ ನಗರದ ತ್ಯಾಜ್ಯ ಏನು ಹೊರ ಬರ್ತದೆ, ಅದು ಘನ ತ್ಯಾಜ್ಯ ಆಗಲಿ ಮತ್ತು ಅದು ಏನಂತಾರಮ್ಮ ನೀರಿನಂತ ಇರುವಂಥ ತ್ಯಾಜ್ಯ ಆಗಲಿ, ಅಂದರೆ ಅದು ಇವೆರಡು ತ್ಯಾಜ್ಯಗಳನ್ನು ನಿರ್ವಹಣೆ ಸಪ್ರೇಟಾಗಿ ಮಾಡಲೇಬೇಕು ಅಂತಂದಾಗ ಮೊನ್ನೆ ನಾನು ಕೂಡ ಬೆಂಗಳೂರಿಂದ ಮತ್ತು ಪುನಾದಿಂದ ಅವ್ರನ್ನ ಕರೆಸಿ ನಮ್ಮ ನಗರಸಭೆ ಆಯುಕ್ತರು ಕೂಡ ಅವರು ಭೇಟಿ ಮಾಡಿಸಿ ಅದನ್ನು ಒಳ್ಳೆಯ ಟೆಕ್ನಾಲಜಿ ಕೂಡ ತರಲಿಕ್ಕೆ ನಾವು ಬಯಸ್ತಾ ಇದ್ದೇವೆ. ಅದು ತ್ವರಿತವಾಗಿ ಕೆಲವೇ ದಿನಗಳಲ್ಲಿ ಕೂಡ ಅದಾಗ್ತಾ ಇದೆ. ಮತ್ತು ಕುಡಿಯುವ ನೀರಿನದು ಬಹಳಷ್ಟು ಸಮಸ್ಯೆ ಇತ್ತಲ್ಲೇ ಶುದ್ಧೀಕರಣದ್ದು. ಅಲ್ಲಿ ಒಬ್ಬರು ಕೆಮಿಸ್ಟ್ ಬೇಕೇ ಬೇಕು ಅಂತ ಅಂತಿದ್ದ ಕಾರಣ ಈಗ ಒಂದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕೆಮಿಸ್ಟ್ ಕೂಡ ತೆಗೆದುಕೊಂಡಿದ್ದಾರೆ ಅಂತ ಕೇಸಿಂದ ಹೇಳ್ತಾ ಇದ್ದಾರೆ. ಹೀಗಾಗಿ ಒಟ್ಟಿನಲ್ಲಿ ಇಂಥ ಕಠಿಣ ಬರ್ತದೆ. ನಮ್ಮ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಪೂರ ಹದಗೆಟ್ಟು ಹೋಗಿದೆ. ಯಾಕಂದರೆ ಕೆಲವೊಂದಿಷ್ಟು ಕಾರಣ ನಿಮಗೆಲ್ಲ ಗೊತ್ತಿದ್ದ ವಿಷಯ. ಅದರಲ್ಲಿ ಕೂಡ ಪ್ರಯತ್ನ ಪಟ್ಟು ಕೇಸಿಂದ ಹೆಚ್ಚಾಗಿ ಸರ್ಕಾರದ ಅನುದಾನವನ್ನು ತರಲಿಕ್ಕೆ ಪ್ರಯತ್ನ ಇಲ್ಲಿ ಮಾಡ್ತಾ ಇದೆ. ಅದಕ್ಕೆ ಇನ್ನು ಮುಂದಿನ ದಿನಮಾನದಲ್ಲಿ ಕೂಡ ಕೆಲವು ಬಹಳಷ್ಟು ದೊಡ್ಡ ದೊಡ್ಡ ಕೆಲಸ ಅದಾವೆ. ಅವಿನ ಹಿಂದೆ ನಾನು ಎಲ್ಲ ವಿವರಣೆ ಮಾಡಿದ್ದೆ, ಮತ್ತೆ ಇರುವ ಕಾರಣ ಇಲ್ಲ. ಅದಕ್ಕೆ ಉತ್ತರೋತ್ತರವಾಗಿ ಈ ಒಂದು ನಗರ ನಮ್ಮ ಜಮಖಂಡಿ ಕ್ಷೇತ್ರ ಬೆಳೀತಿದ್ದ ನನಗೆ ಭಾವನೆ ಇದೆ. ಇನ್ನು ಅದಕ್ಕೆ ಎಲ್ಲರೂ ಮ್ಯಾಗಿನವರು ಸ್ಪಂದಿಸಿದ್ದಾರೆ. ಮತ್ತು ಈ ರೀತಿಯಾಗಿ ಮತ್ತು ನಮ್ಮ ಶಾಲೆ ಕಾಲೇಜುಗಳು ಕೂಡ ಎಲ್ಲ ಕಡೆ ಮತ್ತು ಈಗ ಕೃಷ್ಣಾ ಮೇಲ್ದಂಡೆ ಯೋಜನೆ 3ನೇ ಹಂತದ್ದು ಕೂಡ ಪ್ರಾರಂಭವಾಗಬೇಕಾಗಿದೆ. ಅದರಲ್ಲಿ 73,000 ಎಕರೆ ಜಮೀನುಗಳು ಮುಳುಗಡೆ ಆಗ್ತಾವೆ. ಅದಕ್ಕೆ ಇವು ಮುಳುಗಡೆ ಆಗುವಂಥ ಒಂದು ಜಮೀನುಗಳಿಗೆ ನಾವು ಪರಿಹಾರಧನ ಕೊಡಬೇಕಂತ ಕಿಸಿಂದ ಮೊನ್ನೆ ವಿಧಾನಸಭೆಯಲ್ಲಾಗಲಿ ಅಧಿವೇಶನದಲ್ಲಾಗಲಿ ಮೊನ್ನೆ ಮೀಟಿಂಗ್ ಕರೆದಾಗೆಲ್ಲ ಹೇಳಾಯಿತು. ಇವೆಲ್ಲ ಹೇಳಿದಾಗ ಬಹಳಷ್ಟು ಒತ್ತಾಯ ಕೂಡ ಮಾಡಿದೆ. ಅದಕ್ಕೆ ಅವ್ರು ನಾನು ಕೂಡ ಅಲ್ಲಿ ಬಹಳಷ್ಟು ಒತ್ತಾಯ ಮಾಡಿ ನಮ್ಮ ಬೇಡಿಕೆ ನಾವು ಕನಿಷ್ಠ 50 ಲಕ್ಷ ಬೇಕು ಪ್ರತಿ ಎಕರೆಗೆ ಅಂತ ಹೇಳಿದ್ವಿ. ಕಡೆಗೆ ನಾವೆಲ್ಲರೂ ರೈತ ಮುಖಂಡರು ಮಾತಾಡಿಕೊಂಡು 45 ಲಕ್ಷ ರೂಪಾಯಿ ಕೊಟ್ಟರೆ ನಾವು ಮುಗಿಸ್ಕೊಳ್ಳೋಣ. ಆಮೇಲೆ ಒಂದು ಕನ್ಸೆಂಟ್ ಆರ್ಡ್ರ್ ಪ್ರಕಾರ ಹೋಗಲಿ, ಕನ್ಸೆಂಟ್ ಕೊಟ್ಟು ಅದನ್ನು ಆರ್ಡ್ರ್ ಪ್ರಕಾರ ಹೋಗಲಿ ಅಂತಂದ್ರೆ ಅಂದ್ರೆ ರೈತರು ಒಪ್ಕೋಬೇಕು. ಅವರು ಅಗ್ರಿಮೆಂಟ್ದಾಗ ಬಾಂಡ್ ಸೈನ್ ಮಾಡಿಕೊಡ್ಬೇಕು. ಅಂದ್ರೆ ಮುಂದೆ ಈಗ ಹೂ ಅನ್ನೋದು ತೊಗೊಳೋದು ಮುಂದೆ ಮತ್ತೆ ಕೋರ್ಟಿಗೆ ಹೋಗಬಾರ್ದು. ಅದಕ್ಕೆ ಕನ್ಸೆಂಟ್ ಆರ್ಡ್ರ್ ಥರ ಆ ಕನ್ಸೆಂಟ್ ತೊಗೊಂಡು ಮಾಡಲಿಕ್ಕೆ ಸರ್ಕಾರ ಸಿದ್ಧಿದೆ. ಇನ್ನು 2-3 ದಿವಸದೊಳಗೆ ಅದು ಕೂಡ ಪರಿಹಾರ